ನಮಸ್ಕಾರ ವೀಕ್ಷಕರೇ, ರಾಧಕ್ಕ ಪಂಚಾಯಿತಿಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ದೇಶ ಮತ್ತು ರಾಜ್ಯದ ಪ್ರಚಲಿತ ವಿದ್ಯಮಾನಗಳು ಮತ್ತು ಜನರ ಬಾಯಲ್ಲಿ ಓಡಾಡ್ತಾ ಇರುವಂತಹ ವಿಚಾರಗಳು ಮತ್ತು ವಿಷಯಗಳ ಬಗ್ಗೆ ನೀವು ನಿಮ್ಮ ಪಂಚಾಯಿತಿ ಕಟ್ಟೆಯಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತೀರಿ. ಅದೇ ರೀತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಇವತ್ತು ಬೆಳಗಾವಿಯಲ್ಲಿದೆ. ತಮಗೆಲ್ಲರಿಗೂ ಗೊತ್ತಿದೆ ವೀಕ್ಷಕರೇ, ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಯಾವ ರೀತಿಯಾದಂತಹ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಅಂತ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಗ್ಯಾರಂಟಿ ನ್ಯೂಸ್ ರೈತರ ಪರವಾಗಿ ರೈತರ ಹೋರಾಟದಲ್ಲಿ ಭಾಗಿಯಾಗಿದೆ ಮತ್ತು ರೈತರು ನ್ಯಾಯಯುತವಾಗಿ ಏನು ಕಬ್ಬಿಗೆ ಬೆಲೆಯನ್ನ ಕೇಳ್ತಾ ಇದ್ದಾರೆ ಆ ಬೆಲೆಗೆ ತಕ್ಕಂತೆ ಸರ್ಕಾರದ ಗಮನ ಸೆಳೆಯುವಲ್ಲಿ ಮತ್ತು ರೈತರ ಬಲ ಹೆಚ್ಚು ಮಾಡುವಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಸತತವಾಗಿ ವರದಿಯನ್ನ ಮಾಡ್ತಾ ಇದೆ. ಇವತ್ತು ಕೂಡ ನಾವು ಬೆಳಗಾವಿಯಲ್ಲಿದ್ದೇವೆ, ಬೆಳಗಾವಿಯ ಚಿಕ್ಕೋಡಿ ಭಾಗದಲ್ಲಿದ್ದೇವೆ. ಇನ್ನು ಎಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ ಆ ಭಾಗದಿಂದ ನಾನು ಇವತ್ತು ರಾಧಕ್ಕ ಪಂಚಾಯಿತಿ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಈ ಹಿನ್ನೆಲೆಯಲ್ಲಿ ಈ ಭಾಗದ ರೈತರ ಪರವಾಗಿ ಇವತ್ತು ರಾಧಕ್ಕ ಪಂಚಾಯಿತಿಯನ್ನ ನಿಮ್ಮ ಗ್ರಾಮಗಳಲ್ಲೇ ನಾವು ಮಾಡ್ತಾ ಇದ್ದೀವಿ. ಈ ರಾಧಕ್ಕ ಪಂಚಾಯಿತಿಯಲ್ಲಿ ಭಾಗವಹಿಸೋದಕ್ಕೆ ಗ್ರಾಮಸ್ಥರು ಮತ್ತು ವಿವಿಧ ಕ್ಷೇತ್ರದ ಕರವೇ ಆಯಿತು, ರೈತ ಸಂಘ ಆಯಿತು, ಬಿಜೆಪಿ ಆಯಿತು, JDS ಆಯಿತು, ಎಲ್ಲದಕ್ಕಿಂತ ಹೆಚ್ಚಾಗಿ ರೈತರು ನಮ್ಮೊಂದಿಗೆ ಈ ರಾಧಕ್ಕ ಪಂಚಾಯಿತಿಯಲ್ಲಿ ಭಾಗವಹಿಸಿದ್ದಾರೆ. ಹಾಗಾದ್ರೆ ಬನ್ನಿ ನಮ್ಮ ಇವತ್ತಿನ ಈ ರಾಧಕ್ಕ ಪಂಚಾಯಿತಿಯನ್ನು ಆರಂಭಿಸೋಣ. ಈ ಪಂಚಾಯಿತಿಯಲ್ಲಿ ಭಾಗವಹಿಸೋದಕ್ಕೆ ಬಹಳಷ್ಟು ಜನ ಆಡಿಯನ್ಸ್ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಅವರನ್ನ ವೆಲ್ಕಮ್ ಮಾಡೋಣ. ಸರ್, ತಮ್ಮೆಲ್ಲರಿಗೂ ಕೂಡ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಬ್ಬು ಬೆಳೆಗಾರರ ನ್ಯಾಯಯುತ ಹೋರಾಟಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಸಾಥ್ ಕೊಡ್ತಾ ಇವೆ, ಬೆಂಬಲ ಕೊಡ್ತಾ ಇದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆಯು ಕೂಡ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿವೆ. ಹೀಗಾಗಿ ಈ ರಾಧಕ್ಕ ಪಂಚಾಯಿತಿಯಲ್ಲಿ ಕನ್ನಡ ಪರ ಹೋರಾಟಗಾರರಾದಂಥ ಚಂದ್ರಕಾಂತ್ ಹುಕ್ಕೇರಿ ಅವರಿದ್ದಾರೆ. ಸರ್, ತಮಗೆ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಿಜೆಪಿ ವಕ್ತಾರರಾದಂತಹ ರಾಜ್ಕುಮಾರ್ ಹರಗಣ್ಣವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಕಾಂಗ್ರೆಸ್ ವಕ್ತಾರರು ಮತ್ತು ಮುಖಂಡರಾದಂತಹ ಬಸವರಾಜ್ ಮರದಿ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಇನ್ನು ರೈತ ಸಂಘದಿಂದ ರೈತ ಮುಖಂಡರಾದಂತಹ ತ್ಯಾಗರಾಜ್ ಕದಂ ಅವರು ಜಾಯ್ನ್ ಆಗಿದ್ದಾರೆ. ತ್ಯಾಗರಾಜ್ ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಾನು ರೈತ ಸಂಘದ ತ್ಯಾಗರಾಜ್ ಅವರಿಂದ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ತ್ಯಾಗರಾಜ್ ಅವರೇ, ಯಾವ ರೀತಿ ಈ ಒಂದು ಹೋರಾಟ ಆರಂಭ ಆಯಿತು ಮತ್ತು ಯಾವ ಸ್ವರೂಪಕ್ಕೆ ಇದು ಹೋಗ್ತಾ ಇದೆ ಅನ್ನೋದು ಇಡೀ ಕರ್ನಾಟಕ ಸಾಕ್ಷಿಯಾಗಿದೆ. ಇವತ್ತು ಅಲ್ಲಲ್ಲಿ ಪ್ರತಿಭಟನೆಗಳು, ಲಾಠಿ ಚಾರ್ಜ್, ಕಲ್ಲು ತೂರಾಟದವರೆಗೆ ಹೋಗ್ತಾ ಇದೆ. ಆದರೆ ಇಲ್ಲಿಯವರೆಗೆ ಸರ್ಕಾರ ಆಗಲಿ, ಕಾರ್ಖಾನೆ ಮಾಲೀಕರಾಗಲಿ ರೈತ ಪರವಾದಂತಹ ಯಾವುದೇ ನಿಲುವನ್ನು ಪ್ರಕಟಿಸೋದಕ್ಕೆ ತಿಣಕಾಡ್ತಾ ಇದ್ದಾವೆ, ಒದ್ದಾಡ್ತಾ ಇದ್ದಾವೆ. ಏನ್ ಹೇಳ್ತೀರಿ? ರಾಜಕೀಯ ವಿಷಯ ಬಂದಾಗ ಎಲ್ಲ ರಾಜಕೀಯ ಪಕ್ಷಗಳು ನಾನು ಬೇರೆ, ನೀನು ಬೇರೆ, ನೀನು ಬೇರೆ, ನಾನು ಬೇರೆ ಅಂತವೆ. ಆದರೆ ಹೆಚ್ಚು ಕಡಿಮೆ ಕಾಂಗ್ರೆಸ್, BJP, ಜನತಾದಳ ಮೂರು ಪಕ್ಷದಲ್ಲಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರೇ ಇದ್ದಾರೆ ಹೆಚ್ಚು ಕಡಿಮೆ. ಹಾಗಾಗಿ ಇವತ್ತು ರೈತರಿಗೆ ಬಿಲ್ ಕೊಡಬೇಕು ಅನ್ನೋ ವಿಷಯ ಬಂದಾಗ ಆ ಮೂರು ಪಕ್ಷದ ನಾಯಕರೆಲ್ಲರೂ ಅಣ್ಣ ತಮ್ಮರಾಗ್ತಾರೆ. ಚುನಾವಣೆ ಬಂದಾಗ ಮಾತ್ರ ಬೇರೆಯವರಾಗ್ತಾರೆ. ಇಷ್ಟೇ. ಈ ಲೆವೆಲ್ಗೆ ಹೋಗೋದಕ್ಕೆ ಏನು ಕಾರಣ? ಯಾಕೆ ಅಂದರೆ ಸರ್, ಈಗ ಪ್ರತಿಭಟನೆ ಎಲ್ಲಿ ನಡೀತಾ ಇದೆ ಅಲ್ಲಿ ಎಲ್ಲೂ ಕೂಡ ಕೈ ಮೀರಿ ಹೋಗಿಲ್ಲ ಪರಿಸ್ಥಿತಿ. ಶಾಂತ ರೀತಿಯಲ್ಲೇ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಎಲ್ಲ ಹತ್ತರ್ಕಿ ಟೋಲ್ ಹತ್ರ ಮಾತ್ರ ಕಲ್ಲು ತೂರಾಟ ನಡೆದಿದೆ. ಪರಿಸ್ಥಿತಿ ಗಂಭೀರ ರೀತಿಗೆ ಹೋಗಿದೆ. ಆ ಲೆವೆಲ್ಗೆ ಯಾಕೆ ಹೋಯ್ತು ಸರ್? ಒಪ್ಕೊಂಡಿದ್ದೀರಲ್ಲ ನೀವು, ಆಯ್ತು 2 ದಿನ ಕಾಯ್ತೀವಿ ಅಂತ, ಮತ್ತೆ ಆ ಲೆವೆಲ್ಗೆ ಯಾಕೆ ಹೋದ್ರಿ? ನೋಡಿ, ಇಲ್ಲಿ ರೈತ ಸಂಘಟನೆ ಸಂಘಟಿತವಾಗಿ ಹೋರಾಟ ಮಾಡುವಂಥ ಒಂದು ಕೆಲಸ ಮಾಡ್ಕೊಂತ ಬಂದೈತಿ ಇವತ್ತಿನವರೆಗೆ. ಆಗ ರೈತರ ಹೆಸರಿನ ಮೇಲೆ ಏನು ಕೆಲಸ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಬಹುತೇಕ ರೈತ ಸಂಘಟನೆಯವರು ಅಲ್ಲಂತ ಅನಿಸ್ತೈತಿ. ಇವತ್ತೇನು ಲಾಠಿ ಚಾರ್ಜ್ಗೆ ಅಲ್ಲಿ ಏನು ಕಲ್ಲು ತೂರಾಟಕ್ಕೆ ಕಾರಣೀಕರ್ತರು ಅದಾರಲ್ಲ, ಅವ್ರು ಬಹುಶಃ ರೈತ ಸಂಘಟನೆಗೆ ಸಂಬಂಧಪಟ್ಟವ್ರು ಅಲ್ಲಂತೇಳಿ ನನಗನಿಸ್ತಾ ಇದೆ. ನೋ ಸರ್, ನೀವು ಆ ಥರ ನೋಡಿ ಎಕ್ಸ್ಟ್ರೀಮ್ ಸ್ಟೆಪ್ ನೋಡಿ. ಎಲ್ಲ ಕಡೆನೂ ಕೂಡ ಹೋರಾಟಗಾರರು ಒಂದೇ ರೀತಿಯ ಮನಸ್ಥಿತಿ ಇರೋದಿಲ್ಲ. ಹಾಗಂತ ಅಲ್ಲಿ ಕಲ್ಲು ತೂರಾಟ ಮಾಡಿದವ್ರನ್ನ ನೀವು ನಮ್ಮವರಲ್ಲ ಅಂತ ಅವ್ರನ್ನ ಅನಾಥರನ್ನಾಗಿ ಮಾಡಿಬಿಟ್ರೆ ಸರ್, ನಾಳೆ ಅವ್ರು ಕೇಸ್ ಹಾಕ್ಸ್ಕೊತಾರೆ, ಜೈಲಿಗೆ ಹೋಗ್ತಾರೆ. ಹಾಗಾದ್ರೆ ಅವ್ರ ಪರ ನಿಲ್ಲೋರು ಯಾರು ಸರ್? ನೀವು ಸಾರಾಸಗಟಾಗಿ ಅವ್ರು ನಮ್ಮವ್ರಲ್ಲ ಅಂತ ಕ್ಲಾರಿಟಿ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಹೆಂಗದು ಅಂತ ನೋಡಿ. ಇವತ್ತು ಈ ಪರಿಸ್ಥಿತಿಯನ್ನು ಶಾಂತಿಯುತವಾಗಿ 7-8 ದಿನಗಳಿಂದ ನಡೀತಾ ಇದೆ. ಇವತ್ತನೇ ಯಾಕೆ ಆಯ್ತದು? ಏನ್ ನಮ್ಮ ರೈತ ಸಂಘ ಕಾರಣನಾ? ಅಲ್ಲ, ಬೇರೆ ರಾಜಕೀಯ ಪಕ್ಷಗಳೇ ಕಾರಣ ಅಂತ. ಹೆಂಗ್ ಕಾರಣ? ನೀವೇ ಒಪ್ಕೊಂಡ್ರಲ್ಲ. ಅಲ್ಲಿ ಶಿವಾನಂದ ಪಾಟೀಲ್ರು ಬಂದು ದಯಮಾಡಿ ಸರ್ಕಾರ ಹೇಳಿ ಕಳಿಸಿದೆ, ಮುಖ್ಯಮಂತ್ರಿಗಳು ಹೇಳಿ ಕಳಿಸಿದ್ದಾರೆ, 2 ದಿನ ಟೈಮ್ ಕೊಡಿ ಅಂದ್ರೆ ಆಯ್ತು ನಾವು 2 ದಿನ ಟೈಮ್ ಕೊಡ್ತೀವಿ ಅಂತ ಒಪ್ಕೊಂಡು ಇವತ್ತಲ್ಲಿ ಕಲ್ಲು ತೂರಾಟ ಮಾಡಿದ್ರೆ ಅದರ ಅರ್ಥ ಏನು? ನಾವಿಲ್ಲಿ ಚಳವಳಿ ಮಾಡೋರು ಮಾಡಕತ್ತೀವಿ ಮೇಡಮ್ ಅವ್ರೆ, ಇಲ್ಲಿ ಚಳವಳಿ ಮಾಡೋರು ಮಾಡಕತ್ತೀವಿ. ಅಲ್ಲೂ ಯಾಕಂದ್ರೆ ನಮ್ಮ ರೈತ ಸಂಘಟನೆಯಲ್ಲೂ ಸುಮಾರು 100 ಸಂಘಟನೆಗಳಿವೆ. ರಾಜ್ಯ ರೈತ ಸಂಘದ ಹೆಸರು ಮೇಲೆ 100 ಸಂಘಟನೆಗಳಿವೆ. ಅವರು ನಮ್ಮ ರೈತರ ಮಕ್ಕಳೇ ಇಲ್ಲ ಅಂತಲ್ಲ.
ಆದ್ರೆ ಇಂಥ ವಿಕೋಪಕ್ಕೆ ಹೋಗಬಾರ್ದು. ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ ಸರ್. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ತಾವು ಕೇಳಿಸ್ಕೊಂಡಿದ್ದೀರೋ ಇಲ್ಲೋ ಗೊತ್ತಿಲ್ಲ. ಸಹಕಾರಿ ಕ್ಷೇತ್ರದಲ್ಲಿ ನಂದು ಒಂದು ಕಾರ್ಖಾನೆ ಇದೆ. ಭಾಳ ಅಲ್ಲಿ ಯಾರು ಆರ್ಥಿಕ ತಜ್ಞರು ಮತ್ತು ಭಾಳ ಓದ್ಕೊಂಡಿರೋರು, PhD ಮಾಡಿದವರು, ಅವ್ರು ಯಾರ್ಯಾರು ಇದ್ದಾರೆ ಅವರೆಲ್ಲ ಹೇಳ್ತಿದ್ರು 14,000 ಲಾಭ ಇದೆ, 14,000 ಲಾಭ ಇದೆ ಅಂತೇಳಿ ಬಂದವ್ರು ಕೊಡಕ್ಕೆ ಹೇಳಿ 3,500 ರೂಪಾಯಿ ಕೊಟ್ಟು ಉಳಿದಿದ್ದನ್ನು ಅವರೇ ಇಟ್ಕೊಳಕ್ಕೆ ಹೇಳ್ರಿ ಅಂತ ನೇರವಾದ ಸವಾಲು ಮಾಡಿದ್ದಾರೆ ನಿಮಗೆ. ನೋಡಿ, ಇವತ್ತು ನಾವು ಅಷ್ಟು ರೈತರು, ನಾವು ಅಷ್ಟು ಓದ್ದವರಲ್ಲ. ನಾವು ರೈತಕ್ಕೆ ಕೆಲಸ ಮಾಡೋದೇನ ಕಬ್ಬು ಕಟಾವು ಮಾಡೋದು, ಉಳಿದ ಬೆಳೆಗಳೆಲ್ಲ ಕಳ್ಸೋದು, ಇದು ಬಿಟ್ಟರೆ ಮತ್ತೊಂದೇನು ಕೆಲಸ ಇಲ್ಲ ನಮ್ದು. ಆದ್ರೆ ಪಕ್ಕದ ರಾಜ್ಯದವರು 3,500 ರೂಪಾಯಿ ಹಂಗಲ್ರಿ ಸರ್. ಈಗ ಕಾರ್ಖಾನೆ ಮಾಲೀಕರಿಗೆ ಎಥೆನಾಲ್ ಮತ್ತು ಮೊಲಾಸಿಸ್ ಸೇರಿದಂತೆ ಹಲವಾರು ಉಪ ಉತ್ಪನ್ನಗಳ ಭಾರಿ ಪ್ರಮಾಣದ ಲಾಭಾಂಶ ಇದೆ ಅಂತ ರೈತ ಸಂಘಟನೆಯ ಮುಖಂಡರುಗಳು ಏನು ಹೇಳ್ತಿದಾರ, ಅದಕ್ಕೆ ಅವ್ರು ಹೇಳಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್. ಲಾಭ ಐತಿ. ಈಗ ಒಂದು ಉದಾಹರಣೆ ಕೊಡ್ತೀನಿ ತಮಗೆ. ಏನು ಉದಾಹರಣೆ ಅಂತಂದ್ರೆ, ಒಂದು ಸಣ್ಣ ಅಂಗಡಿ ಇಟ್ಟಿರ್ತಾರೆ ಒಬ್ರು, ಒಂದು ಸಣ್ಣ ಅಂಗಡಿ ಇಟ್ಟಿರ್ತಾನೋ, ಆ ಅಂಗಡಿ ಒಳಗೆ ಲಾಭ ಆಯ್ತಂದ್ರೆ ಇನ್ನಟ್ಟು ದೊಡ್ಡದು ಮಾಡ್ಕೊತಾನೋ ಅಂಗಡಿ. ಆ ಲುಕ್ಸಾನ್ ಆಯ್ತಪ್ಪ ಅಂತಂದ್ರೆ ಅಂಗಡಿ ಮುಸ್ತಾನಿಲ್ರಿ. ಹಂಗ ಈ ಶುಗರ್ ಫ್ಯಾಕ್ಟ್ರಿ ಅವರು ಲುಕ್ಸಾನ ಅನ್ನೋದಕ್ಕೆ ಒಂದ್ರ ಮೇಲೆ ಒಂದು ಫ್ಯಾಕ್ಟ್ರಿ ಹೆಂಗ್ ಕಟ್ತಾರೆ ಅವರು? ಒಂದ್ರ ಮೇಲೆ ಒಂದು ಫ್ಯಾಕ್ಟ್ರಿ ಹೆಂಗ್ ಕಟ್ತಾರೆ ಹೇಳ್ರಿ? ಇದೀವಿ ನಾವು, ಸಾಲದಲ್ಲೇ ಇದೀವಿ ನಾವು, ಆಸ್ತಿ ಪಾಸ್ತಿ ಒತ್ತೆ ಇಟ್ಟು ನಾವು ಈ ಶುಗರ್ ಫ್ಯಾಕ್ಟ್ರೀಸ್ ನಡೆಸ್ತಿದೀವಿ. ಅಲ್ಲಿ ಕುತ್ಕೊಂಡು ಮಾತಾಡೋದು ಬಹಳ ದೊಡ್ಡ ಭಾಷಣ ಹೊಡಿತಾರ. ನಿಜ ಸಂಗತಿ ಏನದ್ ನಮ್ಗೆ ಗೊತ್ತೈತಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಬಾಗ್ಲ ಹಾಕೊಂಡು ಹೋಗತ್ತೇಳಿ ನಮ್ಮ ರೈತರು ನಡೆಸ್ತಾರು. ತೊಂದರೆ ಇಲ್ಲ, ರೈತರು ನಡೆಸ್ತಾರ. ಅವ್ರು ಲುಕ್ಸಾನವು ಲಾಭ ರೈತರು ನಡೆಸ್ತಾರೋ. ಯಾರಿಗೆ ಲಾಭ ಆಕೈತಲ್ಲ ಅವ್ರು ಶುಗರ್ ಫ್ಯಾಕ್ಟ್ರಿ ನಡೆಸಲಿ, ಲುಕ್ಸಾನ್ ಆದ್ರೆ ಕಿಲಿ ಹಾಕೊಂಡು ಹೋಗ್ಲಿ. ಹಾಗಾದ್ರೆ ಸರ್, ಈಗ ಆಲ್ರೆಡಿ ಸಹನೆಯ ಕಟ್ಟೆ ಒಡೆದು ಹೋಗಿದೆ ಸರ್. ಈಗ ಮುಂದಕ್ಕೇನ್ರಿ ಸರ್? ಈಗ ನಾನು ಕಾವೇರಿ ಮತ್ತು ಕೃಷ್ಣಾ ಬೆಲ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಾವೇರಿ ಬೆಲ್ಟ್ ಅಲ್ಲಿ ರಿಕವರಿ ಎಷ್ಟಿದೆ? 7.5 9 ಇದೆ ಕಾವೇರಿ ಬೆಲ್ಟ್ ಅಲ್ಲಿ. ಕೃಷ್ಣಾ ಬೆಲ್ಟ್ ಅಲ್ಲಿ 9 13 ರಿಕವರಿ ಇದೆ. ನಮ್ಗೆ ಪಕ್ಕದ ಮಹಾರಾಷ್ಟ್ರದವ್ರು ಏನ್ ಕೊಡ್ತಾ ಇದಾರಲ್ಲ, ಅವ್ರಷ್ಟನ್ನ ಕೊಡ್ರಿ, ಬೇರೆ ಏನು ಕೊಡ್ಬೇಡ. ಹೋಗ್ರಿ, ನಾನು ಹೇಳ್ತಿರೋದಲ್ಲ, ಅವ್ರು ಹೇಳ್ತಿರೋದು ಸರ್. ಅಲ್ಲಿಗೆ ಹೋಗ್ರಿ. ನಿಮ್ ಕಾರ್ಖಾನೆ ಮುತ್ರಿ ನಾವು ಹೋಗ್ತೀವಿ. ನಿಮ್ಮ ಕಾರ್ಖಾನೆ ಮುತ್ರಿ ಹೋಗ್ತೀವಿ ನಾವು. ಇಲ್ಲ ನಾವು ಕಬ್ಬಿನ ಗಾಲ ಚಾಲು ಮಾಡ್ತು, ನೀವು ಕಾರ್ಖಾನೆ ಮುತ್ರಿ ಕಬ್ಬಿನ ಗಾಲ ಚಾಲು ಮಾಡ್ತು ನಾವು.